ನಮಸ್ಕಾರ ಎಲ್ರಿಗೂ ಶುಭ ಮಧ್ಯಾಹ್ನ. ICC T20 ವರ್ಲ್ಡ್ ಕಪ್ನ ಫಸ್ಟ್ ಮ್ಯಾಚ್ ಹೈಲೈಟ್ಸ್ಗೆ ಸ್ವಾಗತ. ಇವತ್ತು ICC T20 ವರ್ಲ್ಡ್ ಕಪ್ ಶುರು ಆಯಿತು. ಪಾಕಿಸ್ತಾನ ವರ್ಸಸ್ ನೆದರ್ಲ್ಯಾಂಡ್ ಫಸ್ಟ್ ಮ್ಯಾಚ್ ಇತ್ತು. ಇದು ಶಿನ್ನಲೆಸೆ ಸ್ಪೋರ್ಟ್ಸ್ ಕ್ಲಬ್ ಕೊಲಂಬೋದಲ್ಲಿತ್ತು, ಶ್ರೀಲಂಕಾದಲ್ಲಿತ್ತು ಮ್ಯಾಚು. ಪಾಕಿಸ್ತಾನವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಇನ್ನು ಬ್ಯಾಟಿಂಗ್ ಬಂದ ನೆದರ್ಲ್ಯಾಂಡ್ಸ್ ಅವರು ಅಷ್ಟೊಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಲಿಲ್ಲ ಅಂತ ಹೇಳ್ಬೋದು. 19.5 ಓವರ್ಗಳಲ್ಲಿ 147 ರನ್ಗೆ ಆಲ್ಔಟ್ ಆದರು. ಇನ್ನು ಬಾಸ್ಲಿ ಲೀಡೆ ಅವರು 30 ರನ್ ಹೊಡೆದ್ರು. ಹಾಗೆ ಸ್ಕಾಟ್ ಎಡರ್ಸ್ ಅವರು ಕ್ಯಾಪ್ಟನ್ 37 ರನ್ ಹೊಡೆದ್ರು. ಇದೇ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಇನ್ನು ಕೊಹ್ಲಿ ನಕ್ನಾ ಮ್ಯಾನ್ ಹಾಗೆ ಲಿವಿಟ್ ಅವರು 20 ಹಾಗೆ 24 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಸಲ್ಮಾನ್ ಮಿರ್ಜಾ ಅವರು 3 ವಿಕೆಟ್ ತೊಗೊಂಡ್ರು. ಮೊಹಮ್ಮದ್ ನವಾಜ್, ಅಬ್ರಾರ್ ಅಹಮದ್, ಸೈಮ್ ಅಯೂಬ್ ತಲಾ 2 ವಿಕೆಟ್ ಪಡ್ಕೊಂಡ್ರು. ಹಾಗೆ ಶಾಹಿನ್ ಅಫ್ರಿದಿ ಅವರು 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಈ ಚೇಸಿಂಗ್ ಬೆನ್ನತ್ತಿದ ಪಾಕಿಸ್ತಾನ ಅವರು 19.3 ಓವರ್ಗಳಲ್ಲಿ 148 ರನ್ ಗಳಿಸಿ 7 ವಿಕೆಟ್ ಕಳ್ಕೊಂಡು ಈ ಮ್ಯಾಚನ್ನು 3 ವಿಕೆಟ್ಗಳಿಂದ ಗೆದ್ದರು ಅಂತ ಹೇಳ್ಬೋದು. ಇನ್ನು ಓಪನರ್ ಫರಾನ್ ಅವರು 47 ರನ್ ಹೊಡೆದ್ರು. ಹಾಗೆ ಸೈಮ್ ಅಯೂಬ್ ಅವರು 24 ಹೊಡೆದ್ರು. ಕೊನೆಯಲ್ಲಿ ಬಂದ ಫಹೀಮ್ ಅಫ್ಶಾನ್ ಅವರು 11 ಬಾಲಿಗೆ 29 ರನ್ ಹೊಡೆದು ಒಂದು ಮ್ಯಾಚ್ ಕೂಡ ಪಡ್ಕೊಂಡ್ರು. ಇವರಿಗೆ 3 6 2 4 ಹೊಡೆದ್ರು. ಆರ್ಯನ್ ದತ್ ಅವರು 2 ವಿಕೆಟ್ ಪಡ್ಕೊಂಡ್ರು. ಹಾಗೆ ಮ್ಯಾಕ್ರೇನ್ ಅವರು 2 ವಿಕೆಟ್ ಪಡ್ಕೊಂಡ್ರು. ಒಂದು ಕ್ಷಣದಲ್ಲಿ ಪಾಕಿಸ್ತಾನ ಸೋಲೋ ಸ್ಟೇಜಿಗೆ ಹೋಗಿತ್ತು ಅಂತ ಹೇಳ್ಬೋದು. ಕೊನೆ 2 ಓವರ್ಗಳಲ್ಲಿ ಅವರಿಗೆ 29 ರನ್ ಬೇಕಿತ್ತು. ಆದರೆ 19ರಲ್ಲಿ ಬಂದ ಲೋಗನ್ ವ್ಯಾನ್ ಬೀಕ್ ಅವರು 24 ರನ್ ಬಿಟ್ಕೊಟ್ರು ಅಂತ ಹೇಳ್ಬೋದು. ಫಸ್ಟ್ ಬಾಲ್ 6 ಹೋಯಿತು, 2ನೇ ಬಾಲ್ ಕ್ಯಾಚ್ ಇತ್ತು. ಆದರೆ ಮ್ಯಾಕ್ಸ್ ವಾರ್ಡೌಟ್ ಅವರು ಕ್ಯಾಚ್ ಬಿಟ್ಟರು. ಇದೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಕ್ಯಾಚ್ ಹಿಡಿದಿರ ಈಸಿಯಾಗಿ ನೆದರ್ಲ್ಯಾಂಡ್ ಅವರು ವಿನ್ ಆಗ್ತಿದ್ರು. ಆ ಕ್ಯಾಚ್ ಬಿಟ್ಟು ನೆಕ್ಸ್ಟ್ ತಕ್ಷಣದಿಂದ 2 6 1 4 ಹೊಡೆದ್ರು. 24 ರನ್ ಬಂತು. ಕೊನೆ ಓವರಲ್ಲಿ 1 4 ಹೊಡೆದು ವಿನ್ ಮಾಡಿಸಿದ್ರು. ಸೊ ಪಾಕಿಸ್ತಾನಕ್ಕೆ ಈಗ ಮೊದಲ ವಿಕ್ಟ್ರಿ ದೊರಕಿದೆ ಅಂತ ಹೇಳ್ಬೋದು. ನೆದರ್ಲ್ಯಾಂಡ್ ಅವರು ಗೆಲ್ಲೋ ಮ್ಯಾಚ್ನ ಇದು ಕ್ಯಾಚ್ ಬಿಟ್ಟಿದ್ದರಿಂದ ಸೋತರು ಅಂತಲೇ ಹೇಳ್ಬೋದು. ಆದರೆ ಒಳ್ಳೆ ಫೈಟ್ ಕೊಟ್ಟರು. ಇದು ಫಸ್ಟ್ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.